ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೋಮವಾರ ಬೆಳಿಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನೋಡಿ ನಮ್ಮ ಏನದು ಕುರಿ ಮರಿ ಹೇಗೆ ಆಟ ಆಡ್ತಿದೆ ಒಂದೇ ಪಾಪ. ಚೆನ್ನಾಗಿದೆ, ಇದು ಒಂಥರ ಮುದ್ದಾಗಿ ಗುಂಡಕ್ಕೆ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಚೆನ್ನಾಗಿದೆ. ಹಾಗೆ ನೆಕ್ಸ್ಟು ಇನ್ನೇನೋ ಮದುವೆಗೆ ಅಂತ ಹೋಗಿದ್ದೆ, ಮದುವೆ ಮುಗೀತು. ಇನ್ನೇನೋ ನಾವು ನಮ್ಮ ಮನೆಗೆ ವಾಪಸ್ ಬರಲೇಬೇಕು. ಅದಕ್ಕೆ ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಅಡುಗೆ ಮಾಡ್ತಾಯಿದ್ರು. ಇದು ನೋಡಿ ಮೇಕೆಗಳು. ಒಬ್ಬೊಬ್ಬರಿಗೆ ಮೇಕೆ ಅಂದ್ರೇನು ಕುರಿ ಅಂದ್ರೇನು ಅಂತಲೇ ನಿಜವಾಗ್ಲೂ ಗೊತ್ತಿಲ್ಲ ತುಂಬ ಜನಕ್ಕೆ. ಈ ಕಪ್ಪಗೆ ಇರೋದು ಇದೆಯಲ್ಲ ಅದು ಮೇಕೆಗಳು. ಈ ಕಡೆ ಸೈಡು ಫುಲ್ ವೈಟ್ ಇದೆಯಲ್ಲ ಅದು ಕುರಿಗಳು. ಕುರಿಯಲ್ಲಿ ಇನ್ನೊಂದು ಥರನೂ ಇದೆ, ಮಂದ ಕುರಿ ಅಂತೇಳಿ. ಅದು ಊರಿಂದ ಊರಿಗೆ ಅಟ್ಕೊಬರ್ತಾರೆ ನೋಡಿ, ಆ ಕುರಿನೂ ಅದು ಒಂಥರ ಇರುತ್ತೆ, ಒಂದು ಸ್ವಲ್ಪ ವೈಟು ಬ್ಲ್ಯಾಕು. ಹಾಗೆ ನೋಡಿ ನಮ್ಮಮ್ಮ ಕೋಳಿ ದಬಾಕಿದ್ದಾರೆ. ಯಾಕೆ ಅಂದರೆ ಅಳಿಯನಿಗೆ ಒಂದು ಕೋಳಿ ತೊಗೊಂಡೋಗು ಅಂತೇಳಿ ಅದನ್ನ ಸೀದ್ಬಿಟ್ಟು ಕಟ್ ಮಾಡಿ ಕೊಡ್ತೀನಿ, ತೊಗೊಂಡೋಗು ಅಂತ ಹೇಳಿದ್ದಾರೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಗೆ ನಾನು ಉಪ್ಪು ಸಾಂಬಾರು ಖಾರನೂ ಕೂಡ ಕೇಳಿದೆ, ಅದನ್ನು ಕೂಡ ಮಾಡ್ತಾಯಿದ್ದಾರೆ. ಅಡುಗೆ ಮಾಡ್ತಾ ಅದನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಬಟ್ಟೆ ತೋರಿಸ್ತೀನಿ ನೋಡಿ. ಇದು ಒಂದು 32 ವರ್ಷದಿಂದ 34-35 ವರ್ಷ ಆಗಿರ್ಬೋದು. ಇದು ನಮ್ಮಪ್ಪ ಸತ್ತೋದಾಗ ನಮ್ಮಮ್ಮನಿಗೆ ಬೇರೆಯವರು ಸೀರೆ ಉಡಿಸ್ತಾರೆ ನೋಡಿ, ಆ ಥರ ನಮ್ಮಮ್ಮನಿಗೆ ಸೀರೆ ಉಡಿಸಿರುವಂಥದ್ದು. ಇದು ಬಂದು ಸೀರೆ. ನಮ್ಮಮ್ಮ ಆವಾಗ ಎಲ್ಲರೂ ಸೀರೆ ಉಡಿಸ್ತಾ ಇರ್ತಾರೆ ನೋಡಿ, ತುಂಬ ಸೀರೆಗಳಾಗ್ಬಿಟ್ಟಿರುತ್ತೆ. ಅದನ್ನು ನಮ್ಮಮ್ಮ ಹುಟ್ಟಿರಲಿಲ್ಲ ಅಂತ ಹಾಗೇ ಇಟ್ಟಿದ್ರಂತೆ. ಅಷ್ಟೊತ್ತಿಗೆ ಅಂದರೆ ಸ್ವಲ್ಪ ಒಂದು ಎಷ್ಟು ವರ್ಷ ಆದಮೇಲೆ ಗೊತ್ತಿಲ್ಲ, ಅಷ್ಟೊತ್ತಿಗೆ ಅಕ್ಕನಿಗೆ ಮದುವೆ ಫಿಕ್ಸ್ ಆಯಿತು, ದೊಡ್ಡಕ್ಕನಿಗೆ. ಆ ಮದುವೆಗೆ ನಮ್ಮಮ್ಮ ಸೀರೆನ ಕಟ್ ಮಾಡಿಸ್ಬಿಟ್ಟು ಲಂಗ ಬ್ಲೌಸ್ ಹೊಲಿಸ್ಬಿಟ್ಟಿರೋದು. ಇದೇ ಲಂಗ ಬ್ಲೌಸ್ ಇದು ನನಗೆ ಮತ್ತು ಕನಕಪುರ ಅಕ್ಕ ಇದಲ್ಲ ಅವರಿಗೆ ಅನಿಸುತ್ತೆ, ಇಲ್ಲ ಆಲ್ದಳಿ ಅಕ್ಕನಿಗೆ ಗೊತ್ತಿಲ್ಲ ನನಗೆ. ಆ ಲಂಗ ಬ್ಲೌಸ್ನ ಈ ಸೀರೆಯಲ್ಲಿ ಕಟ್ ಮಾಡಿ ಹೊಲಿಸಿರೋದು. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ನಿಂದು ಲಂಗ ಬ್ಲೌಸು ಒಂದು ಪೀಸು ನಮ್ಮ ಮನೇಲಿದೆ ಅಂದರೆ ಹೊಸ ಮನೆ ಹತ್ರ ಅಂದರೆ ಫಾರಮ್ ಹೌಸ್ ಇದೆಯಲ್ಲ ಇದೆ ಅಂತ ಹೇಳೋರು. ನಾನು ಹೋದಾಗ ಈ ಸರಿ ಅಲ್ಲಿ ಬಿದ್ದಿತ್ತು, ಅದಕ್ಕೆ ಅದನ್ನು ಒಂದು ಸಣ್ಣದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಫೋಟೋ ಇದೆ, ಲಂಗ ಬ್ಲೌಸ್ ಹಾಕ್ಕೊಂಡು ಆವಾಗ ಅಕ್ಕನ ಮದುವೆಲಿ ಅದು ಒಂದು ಫೋಟೋ ಇದೆ. ಯಾವಾಗಲಾದರೂ ದೊಡ್ಡಕ್ಕನ ಮನೆಗೆ ಹೋಗ್ತೀನಲ್ಲ ಆವಾಗ ಅದನ್ನು ತೆಗೆದು ಫೋಟೋನ ವೀಡಿಯೋ ಮಾಡಿ ಹಾಕ್ತೀನಿ ರೀ. ಅದು ಸೀರೆಯಲ್ಲಿ ಅವಾಗೆಲ್ಲ ಹೆಚ್ಚಾಗಿ ಸೀರೆಯಲ್ಲೇ ಲಂಗ ಬ್ಲೌಸ್ ಎಲ್ಲ ಹೊಲಿಸ್ತಾ ಇದ್ದಿದ್ದು. ಹಾಗೆ ನಮ್ಮ ಮನೆ ಮುಂದೆ ಈ ಥರ ಸಣ್ಣದಾಗಿ ನಮ್ಮಮ್ಮ ಒಂದು ಬದನೆ ಗಿಡ, ಈರುಳ್ಳಿ, ಒಂದೆರಡು ಚೆಲ್ಮಲ್ಲಿಗೆ ಗಿಡ. ಚೆಲ್ಮಲ್ಲಿಗೆ ಅಂದರೆ ಚೆಂಡು ಮಲ್ಲಿಗೆ, ಅದನ್ನು ಚೆಂಡು ಹೂವು ಅಂತ ಹೇಳ್ತೀವಲ್ಲ ಅದನ್ನು ಚೆಲ್ಮಲ್ಲಿಗೆ ಅಂತ ಹೇಳೋದು. ಹಾಗೆ ಇದು ಬಂದು ನಾವು ಮುಳ್ಳು ಹಲಸಿನ ಹಣ್ಣು ಅಂತ ಹೇಳೋದು. ಮುಳ್ಳು ಹಲಸಿನ ಹಣ್ಣು ಅಂದರೆ ಮುಳ್ಳು ಹಲಸಿನ ಹಣ್ಣು ಅಂತ ಕರಿತೀವಿ. ಕಾಮನಾಗಿ ನಾವು ಮುಳ್ಳು ಹಲಸಿನ ಹಣ್ಣು ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ನಾನು ಫುಲ್ಲು ಡೀಟೇಲಾಗಿ ಹೇಳ್ತಾಯಿದ್ದೆ, ಮುಳ್ಳು ಹಲಸಿನ ಹಣ್ಣು ಅಂತೇಳಿ. ಇದು ಕ್ಯಾನ್ಸರ್ಗೆ ತುಂಬ ಒಳ್ಳೆಯದಂತೆ. ನಮಗಂತೂ ಗೊತ್ತಿಲ್ಲ, ತುಂಬ ಜನ ಬರ್ತಾರೆ ದಿನಕ್ಕೆ 10 ಎಲೆಗಳನ್ನ ಕಿತ್ಕೊಂಡು ಹೋಗ್ತಾರೆ. ಈ ಎಲೆ ಏನು ಕಾಣಿಸ್ತಾ ಇದೆ, ಹಣ್ಣು ಕೂಡ ಇದೆ, ಈ ಎಲೆ ಏನು ಕಾಣಿಸ್ತಿದೆ ಆ ಎಲೆನ 10 ಎಲೆಗಳನ್ನ ಕಿತ್ಕೊಂಡು ಹೋಗ್ಬಿಟ್ಟು ಅವರು 1 ಲೋಟ ನೀರು ಹಾಕಿ ಅದು ಚೆನ್ನಾಗಿ ಕುದಿಬೇಕು. ಏನು 1 ಲೋಟ ನೀರು ಹಾಕಿರ್ತಾರೆ, ಆ 1 ಲೋಟ ನೀರು ಚೆನ್ನಾಗಿ ಬೆಂದು ಆ ಎಲೆ ಎಲ್ಲ ರಸ ಎಲ್ಲ ಬಿಟ್ಟು ಅದು ಅರ್ಧ ಆಗಬೇಕಂತೆ. ಈಗ 1 ಲೋಟ ನೀರು ಹಾಕಿದ್ರೆ ಅರ್ಧ ಲೋಟ ನೀರು ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಅದನ್ನು ಕುದಿಸ್ಬೇಕಂತೆ. ಆ ಕುದಿಸಿದ ನೀರನ್ನ ಡೈಲಿ ಕುಡಿಬೇಕಂತೆ ಬೆಳಿಗ್ಗೆ ಟೈಮು. ಅಲ್ಲಿ ಬಂದು ಸುಮಾರು ಜನ ಕಿತ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂದರೆ ಈ ಥರ ಕ್ಯಾನ್ಸರಿಗೆ ಒಳ್ಳೆಯದು ಇದು ಅಂಥೇಳಿ. ಕ್ಯಾನ್ಸರ್ ಪೇಷೆಂಟ್ ಇರ್ತಾರೆ ನೋಡಿ, ಅಂಥವರೇ ಬಂದು ಕಿತ್ಕೊಂಡು ಹೋಗುವಂಥದ್ದು. ಅದಕ್ಕೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಬಂದು ಕಿತ್ಕೊಂಡು ಹೋಗುವಾಗ ಅವ್ರು ಹೇಳಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಹೇಳಿ, ಹೌದು ಇಲ್ಲ ಅಂಥೇಳಿ. ಅಮ್ಮ ಬೆಳಿಗ್ಗೆನೇ ಬೇಳೆ ಸಾರು, ಅನ್ನ, ಮುದ್ದೆ ಮಾಡಿದರು. ಊಟ ಮಾಡಿಕೊಂಡು ಹಾಗೆ ಕೋಳಿ ಎಲ್ಲ ಕೊಯ್ದು ಅದನ್ನು ಸೀದು ಪೀಸ್ ಅಂದರೆ ಕಟ್ ಮಾಡಿ ಕೊಟ್ಟರು. ಅಂದರೆ ನನಗೆ ಅಷ್ಟು ನೀಟಾಗಿ ಕಟ್ ಮಾಡೋದಕ್ಕೆಲ್ಲ ಬರಲ್ಲ, ಅದರಿಂದ ಕಟ್ ಮಾಡಿ ಸುಮಾರು 11:15 ಅನಿಸುತ್ತೆ ನಾನು ಮನೆ ಬಿಟ್ಟಾಗ. ಮನೆ ಬಿಟ್ಟು ಬಂದ ತಕ್ಷಣ ನನಗೆ ಎಲ್ಲ ಕಡೆ ಅಷ್ಟೇ, ಒಂದು ಬಸ್ ಇಳಿತಿದ್ದಂಗೆ ಒಂದು ಬಸ್ಸು ರೆಡಿ ಇರ್ತಿತ್ತು, ಹತ್ಕೊಂಡು ಬೇಗನೆ ಬೆಂಗಳೂರು ತಲುಪಿದೆ. ಹಾಗೆ ಇದು ಒಂದು ನಾನ್ ಸ್ಟಾಪು ಗಾಡಿ. ಮಳವಳ್ಳಿಯಲ್ಲಿ 12 ಗಂಟೆಗೆ ಬರುತ್ತೆ. ಯಾರಾದರೂ ಮಳವಳ್ಳಿ ಟು ಬೆಂಗಳೂರು ಬಂದರೆ ನೋಡಿ ನಾನ್ ಸ್ಟಾಪ್ ಗಾಡಿ ಸಿಗುತ್ತೆ. ಮಳವಳ್ಳಿಲಿ ಹತ್ತಿದ್ರೆ ನೀವು ಬೆಂಗಳೂರಲ್ಲೇ ಇಳಿಯುವಂಥದ್ದು.
ನಾನು ಇವಾಗ ಬಂದೆ, 3:45 ಆಗ್ತಾಯಿದೆ. ಏನಂದರೆ ನಾನು ಬಂದ ತಕ್ಷಣ ಎಲ್ಲ ಕಡೆನೂ ಬಸ್ ಬರ್ತಿದ್ದಾಗೇ ನಾನು ಬರ್ತಿದ್ದಾಗೇ ಬಸ್ಗಳು ಸಿಕ್ತು, ಅದಕ್ಕೆ ಬೇಗ ಬಂದೆ. ಇಲ್ಲ ಅಂದಿದೆ ನನ್ನ ಪ್ರಕಾರ 4:45 ಗಂಟೆ ಆಗ್ತಾಯಿತ್ತು. ನೋಡಿ ಹುಚ್ಚಿ ಥರ ಆಗಿದ್ದೀನಿ. ಫುಲ್ಲು ಕೂದಲೆಲ್ಲ ಎತ್ಕಟ್ಬಿಟ್ಟಿದ್ದೆ ಮನೇಲೆ, ಯಾಕೆಂದರೆ ಶೆಕೆಗೂ ಮತ್ತು ಇನ್ನೊಂದು ಗಾಳಿಯಲ್ಲಿ ಕೂದಲೆಲ್ಲ ಆ ಕಡೆ ಈ ಕಡೆ ಈ ಥರ ಎಲ್ಲ ಆಗಿಬಿಟ್ಟಿರುತ್ತೆ. ಅಂದರೆ ಫುಲ್ಲು ಕೂದಲೆಲ್ಲ ಈ ಥರ ಹಾಕ್ಬಿಟ್ಟಿದ್ದೆ. ಇನ್ನು ಶೆಕೆಗೆ ಕೂದಲೆಲ್ಲ ಬಿಡೋಕ್ಕಾಗಲ್ಲ, ತುಂಬ ಬಿಸಿಲಿದೆ. ನೋಡಿ ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಬೆವರೆಲ್ಲ ಬರಲ್ಲ ಅಂತ, ಬಂದರೆ ನೋಡಿ ಇಲ್ಲಿ ಇಷ್ಟು ಅಷ್ಟೇ, ಇಲ್ಲೆಲ್ಲ ಅಷ್ಟೊಂದು ಬೆವರೆಲ್ಲ ಏನಿಲ್ಲ, ಇಲ್ಲಿ ಮಾತ್ರ ಬೆವರೆಲ್ಲ ಜಾಸ್ತಿ ಬರುವಂಥದ್ದು. ಓಕೆ, ಇವಾಗ ಹೋಗಿ ಊಟ ಮಾಡಬೇಕು. ಹಾಗೆ ಇಯರಿಂಗ್ಸು ನಿನ್ನೆ ಫಂಕ್ಷನಿಗೆ ಹೋಗಿ ಬಂದಿದ್ನಲ್ಲ, ಅದಕ್ಕೆ ಅದನ್ನು ರಾತ್ರಿ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೆ. ಮತ್ತು ಬೆಳಿಗ್ಗೆ ಬೇಗ ರೆಡಿ ಆಗ್ತಿದ್ನಲ್ಲ, ಮತ್ತೆ ಯಾರು ಬೇರೆ ಇಯರಿಂಗ್ಸ್ ಹಾಕೋದು ಅಂತೇಳಿ ಇದೇ ಇಯರಿಂಗ್ಸ್ನ ಟೇಬಲ್ ಮೇಲೆ ಇತ್ತಲ್ಲ ಇದನ್ನೇ ಹಾಕ್ಕೊಂಡು ಹಾಗೆ ಹೊರಟಿದ್ದು. ಈ ಥರ ಆಯಿತು. ಫಸ್ಟು ನಾನು ಮುಖನೂ ತೊಳೆಯಲ್ಲ, ಕೈಕಾಲು ಮುಖ ಏನು ಕೈ ತೊಳಿತೀನಿ ಅಷ್ಟೇ. ಫಸ್ಟು ಹೊಟ್ಟೆಗೆ ಏನಾದರೂ ತಿನ್ನಬೇಕು, ಸುಸ್ತಾಗ್ಬಿಟ್ಟಿದೆ. ಹಾಗೆ ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಊಟ ಮಾಡೋಣ, ಸುಸ್ತಾಗ್ತಿದೆ. ಬೆಳಿಗ್ಗೆ ನನಗೆ ಇನ್ನೊಂದೇನೆಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಥವಾ ಊರಿಗೆ ಹೋಗ್ತಾ ಇದ್ದೀನಿ ಅಥವಾ ಇಲ್ಲಿಂದ ಊರಿಗೆ ಹೋಗ್ತಿರೋದು ಅಥವಾ ಊರಿಂದ ಬೆಂಗಳೂರಿಗೆ ಏನಾದ್ರು ಬರ್ತಾಯಿದ್ದೀನಿ ಅಂದರೆ ಊಟನೇ ಸೇರಲ್ಲ. ಒಂಥರ ಹೊಟ್ಟೆ ಹಸಿತಾ ಇರುತ್ತೆ, ಆದರೆ ತಿನ್ನೋಕ್ಕಾಗಲ್ಲ. ಊರಿಗೆ ಹೋಗ್ಬೇಕು ಅದೇ ಇರುತ್ತೆ ಮೈಂಡಲ್ಲಿ. ಅದಕ್ಕೆ ಊಟ ಏನು ತಿಂದೆ, ಅದೇ ಸರಿಯಾಗಿ ತಿಂದಿಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು ಒಟ್ಟಿಗೆ 12 ಗಂಟೆ ಮೇಲೆ ಹೋಗು, ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನದ ಊಟನೂ 12:30 ಆ ಥರ ಹೋಗು ಅಂತ. ನಾನು 12:30ಗೆ ಬಿಟ್ಟರೆ ಮತ್ತೆ ಇಲ್ಲಿಗೆ ಬರುವಾಗ ಲೇಟ್ ಆಗುತ್ತೆ. ಇಲ್ಲ ಇವಾಗನೇ ಹೋಗ್ತೀನಿ ಅಂದ್ಬಿಟ್ಟು ಹೊರಟಿದ್ದು. ಆಮೇಲೆ ಅಣ್ಣ ಬನ್ನೂರಿಗೆ ಹೋಗ್ಬೇಕಂತೆ, ಏನೋ ಕೆಲಸ ಇದೆ, ನಾನು ಬನ್ನೂರಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ದ. ಅದಕ್ಕೆ ಬೇಡ ಇವಾಗಲೇ ಹೊರಟೋಗೋಣ ಅಂದ್ಬಿಟ್ಟು ನಾನು ಬಿಟ್ಟಾಗ 11:15 ಅನಿಸುತ್ತೆ. ಓಕೆ, ನನಗೆ ಎಲ್ಲ ಹೋಗ್ತೀನಿ ಎಲ್ಲ ಕರೆಕ್ಟಾಗಿ ಬಸ್ಗಳು ಸಿಕ್ತು, ವೆಯ್ಟ್ ಮಾಡಲಿಲ್ಲ ಎಲ್ಲೂ ಕೂಡ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಥರ ಎಲ್ಲ ಎಲ್ಲ ಕಡೆನೂ ವೆಯ್ಟ್ ಮಾಡಿ ಅದು ಏನು ಒಂದೊಂದು ಬಸ್ ಸ್ಟ್ಯಾಂಡಲ್ಲಿ 1/4 ಗಂಟೆ 20 ನಿಮಿಷ ವೆಯ್ಟ್ ಮಾಡಿ ಬಸ್ ಹತ್ತಿರುವಂಥದ್ದು ನಾನು. ಅದಕ್ಕೆ ಅವತ್ತು ತುಂಬ ಲೇಟಾಗಿದ್ದು. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಬಂದ ತಕ್ಷಣ ಗುಮ್ಮಿ ನಾಮ ಇಲ್ಲೇ ಇತ್ತು, ಕರ್ಗಿ ಬಂದಿದ್ದಾಳೆ ನೋಡಿ. ಓಕೆ ನೋಡಿ, ಬೆವರೆಲ್ಲ ಹೆಂಗೆ ಕಾಣಿಸ್ತಾ ಇದೆ. ಟೈಮ್ ಬಂದು ಇವಾಗ 5:15 ಆಗ್ತಾಯಿದೆ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು, ಒರ್ಸೋಕ್ಕೆ ಹೋಗಲಿಲ್ಲ, ಕಸ ಮಾತ್ರ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ, ಹಾಗೆ ನೋಡಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ, ಹಾಗೆ ಪೂಜೆ ಕೂಡ ಮಾಡಿದೆ. ಫುಲ್ಲು ಶನಿವಾರ ನಾವು ಹೂವೆಲ್ಲ ಮುಡಿಸಿ ಹೋಗಿರುವಂಥದ್ದಲ್ವ, ಫುಲ್ಲು ಹೂವೆಲ್ಲ ಹೇಗಾಗಿದೆ ಅಂದರೆ ಒಣಗೋಗಿದೆ. ಹಿಂಗೆ ಮುಟ್ಟಿದರೆ ಫುಲ್ಲು ಎಲ್ಲ ಉದುರುತ್ತಾ ಇದೆ ಅಲ್ಲಿ. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಬ್ಲ್ಯಾಕ್ ಟೀ ಇಟ್ಟಿದ್ದೀನಿ. ಬ್ಲ್ಯಾಕ್ ಟೀ ಕುಡ್ಕೊಂಡು ಆಮೇಲೆ ಮತ್ತೆ ಅಡುಗೆ ಮಾಡೋ ಕೆಲಸ ಇದೆ. ನಡಿಯೋ, ಅಡುಗೆ ಮಾಡೋ ಕೆಲಸ ಇದೆ. ಅಂದರೆ ಅಮ್ಮ ನಾಟಿ ಕೋಳಿ ಕೊಟ್ಟಿದ್ರಲ್ಲ, ಅದು ತೊಳೆದುಬಿಟ್ಟು ನೋಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಚೆನ್ನಾಗಿ ತೊಳೆದಿದ್ದೀನಿ. ಅಮ್ಮ ಸೀದ್ಬಿಟ್ಟು ಕಟ್ ಮಾಡಿ ಕೊಟ್ಟರು ತೊಗೊಂಡೋಗು ಅಂತೇಳಿ. ಅಂದರೆ ಅದಕ್ಕೆ ಏನು ಹೇಳ್ತಾರೆ, ಸೀದಾದ್ಮೇಲೆ ಕೋಳಿನ ಚೆನ್ನಾಗಿ ತೊಳಿಯೋಕ್ಕೆ ಹೋಗಲ್ಲ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ಅದರಿಂದ ಹೇಳಿ ಫಸ್ಟ್ ನಾವು ಓಡಿಸ್ಬೇಕು. ಇಲ್ಲ ಅನ್ನೋದು ಚಿಕನ್ ತೊಳೆದಿದ್ದೀನಲ್ಲ, ಚಿಕನ್ದೇ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅದಕ್ಕೆ ಕಿರ್ಚೋದು ಸಿಂಕ್ಗೆ ಟೈಟ್ ಮಾಡೋದು. ಏನು ಹೇಳ್ತಾಯಿದ್ದೆ ಅಮ್ಮ, ಏನಂದರೆ ಕೋಳಿನೆಲ್ಲ ಕೂದ್ಬಿಟ್ಟು ಚೆನ್ನಾಗಿ ಸೀದ್ಬಿಟ್ಟು ತೊಳಿಯೋಕ್ಕೆ ಹೋಗಲ್ಲ. ಅಂದರೆ ತೊಳೆದ್ಬಿಟ್ಟು ಕೊಟ್ಟರೆ ನನಗೆ ಬರುವಾಗ ಒಂಥರ ಒಂದು ಡಬ್ಬದಲ್ಲಿ ಹಾಕಿ ಬರ್ತೀನಲ್ವ, ಅದು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಅದರಿಂದ ಏನು ಮಾಡ್ತೀನಿ ಅಂದರೆ ಸೀಸ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಸ್ಕೊಂಡು ಪೀಸ್ನೆಲ್ಲ, ಆಮೇಲೆ ಅದು ಒದ್ದೆ ಮಾಡಬಾರ್ದು, ಹಾಗೆ ಒಂದು ಬಾಕ್ಸಿಗೆ ಹಾಕಿ ತೊಗೊಬಂದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಆ ಥರನೇ ನಾನು ತರೋದು. ಮಟನ್ ಆದರೆ ಏನು ಮಾಡ್ತೀನಿ ಅಂದರೆ
ಒಂದೊಂದ್ಸರಿ ಹಾಗೆ ತಂದುಬಿಡ್ತೀನಿ. ಅವರು ಏನು ಮಾಡಿರ್ತಾರೆ ಅಂದರೆ ನೀರು ಹಾಕ್ಬಿಟ್ಟಿರ್ತಾರೆ ನೋಡಿ ಮಟನಿಗೆ, ಅದೇನಾಗ್ಬಿಡುತ್ತೆ ಅಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು, ಚೆನ್ನಾಗಿ ತೊಳೆದ್ಬಿಟ್ಟು ಹುರಿದ್ಬಿಟ್ಟು ಮಟನನ್ನು ಸ್ವಲ್ಪ ಮಟನ್ ಪುಡಿ ಹಾಕ್ಬಿಟ್ಟು 1 ವಿಷಲ್ಲು ಕೂಗಿಸ್ಬಿಟ್ಟು ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ತೊಗೊಬಂದು ಮನೇಲಿ ನೀವು ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಅಡುಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂಥರ ಸ್ಮೆಲ್ ಬರುತ್ತೆ ನೋಡಿ, ಅದೆಲ್ಲ ಏನು ಸ್ಮೆಲ್ ಬರೋದಿಲ್ಲ. ನೀವು ಆ ರೀತಿ ಮಾಡ್ಕೋಬೋದು. ನಾಟಿ ಕೋಳಿ ಆಗಿರೋದ್ರಿಂದ ಈ ರೀತಿ ಅಮ್ಮ ಕೊಡುವಂಥದ್ದು. ನಮ್ಮಮ್ಮ ಏನು ಹೇಳಿದ್ರು ಫಸ್ಟು ಅಂದರೆ, ಹಾಗೆ ಉಂಡೆ ಕೋಳಿನೇ ತೊಗೊಂಡೋಗ್ಬಿಡು ಅಂತ. ಅಂದರೆ ಜೀವದ ಕೋಳಿ ಇದೆಯಲ್ಲ ಅದನ್ನೇ ತೊಗೊಂಡೋಗ್ಬಿಟ್ಟು 1-2 ದಿನ ಬಿಟ್ಟು ಅದನ್ನು ಕುಯ್ಕೋ ಅಂತ ಹೇಳಿದ್ರು. ನಾನು 1-2 ಸರಿ ಕೋಳಿ ಎಲ್ಲ ಕುಯ್ದಿದ್ದೀನಿ. ಅದೇ ಕಟ್ ಮಾಡುವಾಗ ಏನಾಗುತ್ತೆ ಅಂದರೆ ಪೀಸ್ ಎಲ್ಲ ಅಷ್ಟು ನೀಟಾಗಿ ಕರೆಕ್ಟಾಗಿ ಬರಲ್ಲ. ಅದೇನಾಗುತ್ತೆ ಅಂದರೆ ಪೀಸ್ ಎಲ್ಲ ಕಲಸೋಗ್ಬಿಡುತ್ತೆ. ಅದಕ್ಕೆ ಇಲ್ಲ ನಮ್ಮಮ್ಮಗೆ ಇಲ್ಲ ನೀನೇ ಮಾಡಿಕೊಟ್ಬಿಡು ಅಂತ ಹೇಳಿದೆ. ನಮ್ಮಮ್ಮ ಏನು ಹೇಳಿದೆ ಅಂದರೆ 1-2 ದಿನ ಬಿಟ್ಕೊಂಡು ಅದೇ ಬುಧವಾರ ಆ ಥರ ಎಲ್ಲ ಮಾಡ್ಕೋಬೋದಲ್ಲ ಅಂತ ಅವ್ರ ಪ್ಲ್ಯಾನು. ಆಮೇಲೆ ಇನ್ನೊಂದು ಏನಂದರೆ ಬಸ್ಸಲ್ಲಿ ಅದನ್ನು ತೊಗೊಬಂದರೆ ಸೌಂಡ್ ಮಾಡ್ತಿರುತ್ತೆ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ಅದಕ್ಕೆ ಹಾಫ್ ಚಾರ್ಜ್ ಕೊಡಬೇಕು ಕೋಳಿಗೆ. ಎಷ್ಟು ಜನಕ್ಕೆ ಈ ಥರ ಅನುಭವ ಆಗಿದೆ ಗೊತ್ತಿಲ್ಲ. ಕೋಳಿಗೂ ಕೂಡ ಜೀವದ ಕೋಳಿ ಏನಾದರೂ ತೊಗೊಬಂದರೆ ನಾವು ಹಾಫ್ ಚಾರ್ಜು ದುಡ್ಡು ಕೊಟ್ಟು ತೊಗೊಬರ್ಬೇಕು ಕೋಳಿನ. ಮತ್ತು ಅಲ್ಲೆಲ್ಲ ಅದು ಸೌಂಡ್ ಮಾಡಿದ್ರೆ ಎಲ್ಲ ನೋಡ್ತಿರ್ತಾರೆ, ಅದಕ್ಕೆ ಬೇಡ. ಕಟ್ ಮಾಡಿಬಿಟ್ಟು ನಾನು ಹೋಗಿ ಅಡುಗೆ ಮಾಡ್ಕೊತೀನಿ. ಇವತ್ತು ಸೋಮವಾರ ತಿನ್ನಲ್ಲ, ನಾಳೆ ತಿನ್ನುವಂಥದ್ದಾದರೆ ಮಾಡಿಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಅದಕ್ಕೆ ಆ ರೀತಿ ಮಾಡುವಂಥದ್ದು. ಓಕೆ, ಹಾಗೆ ಟೀ ಕುಡಿತೀನಿ. ಫಸ್ಟು ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮೊಬೈಲು ಏನು ನೋಡೂ ಇಲ್ಲ, ವೀಡಿಯೋಸ್ ಹಾಕಿಲ್ಲ 2 ಡೇಸಿಂದ. ಮೊಬೈಲೆಲ್ಲ ನೋಡಿಕೊಂಡು ಆಮೇಲೆ ನಾನು ಕಿಚನ್ಗೆ ಬಂದು ಅಡುಗೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕಿತ್ತು. ಇದು ಒಂದೊಂದು ಸರಿ ನಗುನೂ ಅನಿಸುತ್ತೆ, ಒಂದೊಂದು ಸರಿ ಬೇಜಾರು ಕೂಡ ಆಗುತ್ತೆ. ಏನಂದರೆ ಬಸ್ಸಲ್ಲಿ ಬರಬೇಕಾದ್ರೆ ಇಬ್ಬರು ಹೆಂಗಸರು ಜಗಳ ಸ್ಟಾರ್ಟ್ ಮಾಡಿದ್ರು. ಒಬ್ಬರಿಗೆ ಏಜ್ ಆಗಿದೆ, ಅವರು ಕುತ್ಕೊಂಡಿದ್ರು. ಇನ್ನೊಬ್ಬರು ನನ್ನ ಏಜೇ ಇರ್ಬೋದು, ಅವರು ನಿಂತ್ಕೊಂಡಿದ್ರು. ಏನಾಯ್ತಂದರೆ ಏಜ್ ಆಗಿತ್ತಲ್ಲ, ಆಂಟಿ ಮೈಸೂರು ಸಿಲ್ಕ್ ಸ್ಯಾರಿ ಏನೋ ಅನಿಸುತ್ತೆ ಅದು ಉಟ್ಕೊಂಡಿದ್ರು. ನನಗೆ ಅದೇ ಥರನೇ ಅನಿಸಿದ್ದು. ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಇವಾಗೆಲ್ಲ ಬೇರೆ ಮೈಸೂರು ಸಿಲ್ಕಲ್ಲೇ ಬೇರೆ ಥರ ಇದೆಯಲ್ಲ, ನನಗೆ ನೋಡಬೇಕಾದ್ರೆ ಅದು ಮೈಸೂರು ಸಿಲ್ಕ್ ಅಂತ ಅನ್ನಿಸ್ತಾಯಿತ್ತು. ಅವರು ಕುತ್ಕೊಂಡಿದ್ರು, ನನ್ನ ಏಜನ್ನವ್ರು ನಿಂತ್ಕೊಂಡಿದ್ರಲ್ಲ, ಅವರು ಒಂದು ಮಗುನ ಕರ್ಕೊಬಂದಿದ್ರು. ಆ ಮಗು ಗೊತ್ತಿಲ್ಲ, ನಾನು ನೋಡಲಿಲ್ಲ. ಅವರು ಜಗಳದಲ್ಲಿ ನನಗೆ ವಿಷಯ ಗೊತ್ತಾಗಿದ್ದು. ಚಾಕ್ಲೇಟು, ಆ ಮಗು ಚಾಕ್ಲೇಟ್ ಏನೋ ತಿಂದಿದೆ. ತಿಂದಮೇಲೆಲ್ಲೋ ಸೀರೆನೆಲ್ಲೋ ಟಚ್ ಮಾಡಿದೆ ಅನಿಸುತ್ತೆ. ಎಲ್ಲೋ ಅಂದರೆ ನಿಂತಿತ್ತು, ಮಗು ಕುತ್ಕೊಂಡಿತ್ತೋ ಗೊತ್ತಿಲ್ಲ. ಅಮ್ಮ ಮಾತ್ರ ನಿಂತ್ಕೊಂಡಿತ್ತು. ಸೀರೆ ಎಲ್ಲ ಟಚ್ ಆಗಿದೆ ಅನಿಸುತ್ತೆ. ಆ ಸೀರೆಗೆ ಟಚ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಂಟಿ ಏನು ಮಾಡಿದ್ದಾರೆ, ಆ ಚಾಕ್ಲೇಟ್ ಕೈಯಿಂದ ಸೀರೆನ ಮುಟ್ಬಿಡುತ್ತೆ ಮಗು ಅಂತೇಳಿ ಸೀರೆನ ಹಿಂಗೆ ಹೇಳ್ಕೊಂಡಿದ್ದಾರೆ ಮುಟ್ಬಿಡುತ್ತೆ ಅಂತ. ಅಷ್ಟೇ. ಆ ಅಮ್ಮ ಏನೋ ಅಂದರೆ ಆಂಟಿ ಇದ್ರಲ್ಲ, ಅವರು ಜಗಳ ಏನೂ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಯಾಕೆ ಸೀರೆ ಮುಟ್ಟದೆ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಅವರು ಸೀರೆನ ಸೈಡಿಗೆ ಎತ್ಕೊಂಡಿದ್ದಾರೆ, ಮುಟ್ಬಿಡುತ್ತೆ ಅಂತ ಮಗು ಎತ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಆ ಹುಡುಗಿ ಇದ್ರಲ್ಲ, ಆ ಹುಡುಗಿ ಸ್ಟಾರ್ಟ್ ಮಾಡಿಬಿಟ್ಲು ಜಗಳ ಅಂದರೆ ಏನಾಯಿತು, ಆ ಮಗು ಚಾಕ್ಲೇಟ್ ಮುಟ್ಬಿಡ್ತಾನೆ ಅಂದರೆ ನಿಮ್ಮ ಸೀರೆ ಮುಟ್ಬಿಡ್ತಾ ಅಂತ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ಇಬ್ಬರು ಫುಲ್ಲು ಜಗಳ ಸ್ಟಾರ್ಟ್ ಮಾಡಿಬಿಟ್ರು. 1-2 ನಿಮಿಷ ಫಸ್ಟು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡ್ರೈವರ್ ಅಂಕಲ್ಲು ಸುಮ್ಮನಿರಮ್ಮ ಅಂತೇಳಿ ಸಮಾಧಾನ ಮಾಡಿ ನಿಲ್ಲಿಸ್ಬಿಟ್ರು. ಅದಾದಮೇಲೆ 1-2 ನಿಮಿಷ ಅನಿಸುತ್ತೆ ಗ್ಯಾಪ್, ಸೈಲೆಂಟ್ ಆಗಿತ್ತು. ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಬಿಟ್ರು. ಕೆಟ್ಟದಾಗೆಲ್ಲ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಡ್ರೈವರ್ ಅಂಕಲ್ ಹೇಳ್ತಾನೆ ಇದ್ದಾರೆ ಇರಮ್ಮ ಅಂತ ಹೇಳಿ. ಆದರೆ ಇವರು ನಿಲ್ಲಿಸ್ತಾನೇ ಇಲ್ಲ. ಆಮೇಲೆ ಡ್ರೈವರ್ ಅಂಕಲ್ ಏನು ಮಾಡಿದ್ರು, ಕಂಡಕ್ಟರ್ನ ಕರೆದ್ರು. ಬಪ್ಪ ನೀನು ಬಂದರೆ ಸರಿ ಹೋಯ್ತಾರೆ ಬಪ್ಪ ಅಂತ ಹೇಳಿದ್ರ. ಆಮೇಲೆ ಅವ್ರು ಬರೋದಕ್ಕೂ ಇವರಿಬ್ಬರು ಸೈಲೆಂಟ್ ಆಗಿಬಿಟ್ರು. ಅಂದರೆ ಕಂಡಕ್ಟರ್ ಅಂಕಲ್ ಹಿಂದೆ ಇದ್ದರು. ಅವ್ರು ಮುಂದೆ ನಡ್ಕೊಂಡು ಬರೋಷ್ಟರೊಳಗೆ ಅಂದರೆ ಮುಂದೆ ಡ್ರೈವರ್ ಹಿಂದೆ ಸೀಟಲ್ಲೇ ಜಗಳ ಸ್ಟಾರ್ಟ್ ಆಗಿದ್ದು. ಅವ್ರು ಬರೋದ್ರೊಳಗಡೆ ಏನಾಗೋಯ್ತು, ಸೈಲೆಂಟ್ ಆಗಿಬಿಡ್ತು. ಅದಾದಮೇಲೆ ಏನಾಯಿತು, ಅವರು ಒಬ್ಬರು ಫಸ್ಟ್ ಹೇಳಿದ್ರು, ಆಂಟಿ ಫಸ್ಟ್ ಹೇಳಿದ್ರು. ಅದಾದಮೇಲೆ ಸ್ವಲ್ಪ 2ನೇ ಸ್ಟಾಪ್ ಏನನ್ಸುತ್ತೆ, ಆ ಹುಡುಗಿ ಇಳ್ಕೊಂಡ್ಲು.
ಅವರಿಬ್ಬರು ಇಳ್ಕೊಂಡ್ಮೇಲೆ ಇವರು ಏನು ಮಾತಾಡ್ಕೊಳ್ತಿದ್ದಾರೆ ಅಂದರೆ, ಇವರಿಬ್ಬರು ಇಲ್ಲೇ ಹಿಂಗೆ ಆಡ್ತಿದ್ದಾರಲ್ಲ ಮನೇಲಿ ಹೆಂಗೆ ಅಂತ ಹೇಳ್ಕೊಂಡು ನಗ್ತಾಯಿದ್ರು ಅವರು. ಇಷ್ಟು ಜೋರಾಗಿ ಮಾತಾಡ್ತಿದ್ರಲ್ಲ ಆ ಸಣ್ಣ ವಿಷಯಕ್ಕೆ. ಮನೇಲಿ ಯಾವ ಥರ ಇರ್ತಾರೆ ಪಾಪ, ಮನೆಯವ್ರಿಗೆ ಯಾವ ಥರ ಇವ್ರನ್ನ ಮ್ಯಾನೇಜ್ ಮಾಡ್ತಾರೆ ಅಂತೇಳಿ ಮಾತಾಡ್ಕೊತಾಯಿದ್ರು. ಆ ಥರ ಆಗ್ಬಿಡುತ್ತೆ. ಅಂದರೆ ಆ ಆಂಟಿ ಏನಾದರೂ ನನ್ನ ಸೀರೆ ಮುಟ್ಬೇಡ ಆ ಥರ ಏನಾದ್ರು ಅಂದಿದ್ದಿದ್ರೆ ಜಗಳ ಸ್ಟಾರ್ಟ್ ಮಾಡಬೇಕಿತ್ತು. ಅಂದರೆ ಜಗಳ ಮಾಡಬೇಕಂತ ಏನಿಲ್ಲ, ಎಲ್ಲ ಮಗು ನೋಡಿಲ್ಲ ಅಂತೇಳಿ ಸಮಾಧಾನ ಮಾಡ್ಕೋಬೇಕು. ಆದರೆ ಜಗಳ ಮಾಡೋದು ಎಲ್ಲ ಕಡೆ ಜಗಳ ಮಾಡೋದು ಸರಿ ಅಂತೇನು ಅನಿಸಲ್ಲ. ಏನಾದರೂ ಆ ಆಂಟಿ ಯಾಕೆ ನನ್ನ ಸೀರೆ ಮುಟ್ತೆ, ಗಲೀಜಾಯಿತು ನನ್ನ ಸೀರೆ ಹಾಗೆ ಹೀಗೆ ಅಂತ ಅಂದಿದ್ರೆ ಆವಾಗ ನಾವು ಮಾತಾಡಬೇಕಂತ ಅನ್ಸುತ್ತೆ. ಅವ್ರೇನು ಮಾಡಿಲ್ಲ, ಸೀರೆನೇ ಎಳೆದು ಸೈಡಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟಕ್ಕೆ ಫುಲ್ ಎಷ್ಟು ಒಂದು 5 ನಿಮಿಷ ವಾದಗಳು. ಅದು ಕೆಟ್ಟ ವರ್ಡ್ಗಳೆಲ್ಲ ಬಂದುಬಿಡ್ತಾ. ಅದು ಜನಗಳೆಲ್ಲ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಾವೇನು ಮಾತಾಡ್ತಿರ್ತೀವಿ, ಅಂದರೆ ಏನು ವರ್ಡ್ಗಳನ್ನ ಯೂಸ್ ಮಾಡ್ತಿರ್ತೀವಿ ನೋಡಿ. ಆ ಡ್ರೈವರ್ ಅಂಕಲ್ಲು ಕಂಡಕ್ಟರ್ ಅಂಕಲ್ಗೆ ಹೇಳೋದು, ಇವ್ರು ಇಲ್ಲೇ ಹೀಗೆ ಅಂದರೆ ಮನೇಲಿ ಯಾವ ಥರ, ಮನೇಲಿರೋ ಗಂಡಸ್ರು ಇವ್ರನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋ ಥರ ಮಾತಾಡ್ತಾಯಿದ್ರು. ಈ ಥರ ಎಲ್ಲ ಆಗ್ಬಿಡುತ್ತೆ ನೋಡಿ. ನನಗೆ ನಾನು ಡ್ರೈವರು ಮತ್ತು ನಾನು ಕಂಡಕ್ಟ್ರ್ ಹಿಂದೆ ಸೀಟಲ್ಲಿ ಕೂತಿದ್ದೆ, ಅವ್ರು ಜಗಳಾಡಿದವರು ಡ್ರೈವರ್ ಹಿಂದೆ ಸೀಟಲ್ಲಿ ಕೂತಿದ್ರು. ನನಗೆ ನೋಡ್ಬಿಟ್ಟು ಇವರಿಬ್ಬರು ಮಾತಾಡ್ಕೊಳ್ತಿರೋದನ್ನ ನೋಡ್ಬಿಟ್ಟು ನಗು ಬರ್ತಾಯಿತ್ತು. ಯಾವ ಥರ ಎಲ್ಲ ಮಾತಾಡ್ಕೋತಾರೆ ಅಂತೇಳಿ. ಈ ಥರದ್ದೆಲ್ಲ ತುಂಬ ಬೇರೆ ಬೇರೆ ಥರದ್ದೆಲ್ಲ ಆಗಿದೆ. ಅಕಸ್ಮಾತ್ ಮಗು ಮುಟ್ಬಿಟ್ಟಿದ್ದಿದ್ರೆ ನಾವು ಅವರು ಬೈಬೇಕಿತ್ತು, ಅವ್ರು ಏನು ಅಂದಿಲ್ವಲ್ಲ ಅದನ್ನಲ್ಲೇ ಸ್ಟಾಪ್ ಮಾಡಬೇಕಿತ್ತು. ಆದರೆ ಅದು ನಾವು ಮಾತಾಡ್ತಾ ಇದ್ರೆ ಏನಾಗುತ್ತೆ, ಈಗ ನಾನು ನಿಮ್ಮ ಜೊತೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ನಾನ್ಯಾಕೆ ಇವಳು ಯಾರೋ ಗೊತ್ತಿಲ್ಲ ಇವಳ ಕೈಯಲ್ಲಾಗಿ ಬೈಸ್ಕೋಬೇಕು ಅನ್ನೋದು ನಿಮ್ಗೆ ಅನಿಸುತ್ತೆ. ಆವಾಗ ಆಯಮ್ಮನೂ ನಮಗೆ ಬೈತಾರೆ, ನಾವು ಬೈತೇವೆ, ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ಅವರು ಬೈತಾ ಇರ್ತಾರೆ, ಇಲ್ಲ ನಾವು ಬೈತಾ ಇರ್ತೀವಿ, ಮುಚ್ಚೋದೇ ಇಲ್ಲ ಬಾಯಿನ ನಾವು. ಆ ಥರ ಆಗಿಬಿಡುತ್ತೆ. ಅದಕ್ಕೆ ಯಾರಾದರೂ ಒಬ್ಬರು ಸಮಾಧಾನವಾಗಿದ್ದರೆ ಅದು ಹಂಗೆ ಸೈಲೆಂಟ್ ಆಗಿಬಿಡುತ್ತೆ. ನಾವು ಮಾತಾಡ್ತಾನೆ ಇದ್ರೇ ಅವಾಗ ಎಷ್ಟು ಅಂತ ನಾವು ಈಗ ಒಬ್ಬರು ಮಾತಾಡ್ತಾ ಇರ್ತಾರೆ, ಒಬ್ಬರು ಸುಮ್ಮನೆ ಕೂತಿರ್ತಾರೆ ಅಂದರೆ, ಅವ್ರು ಮಾತಾಡ್ತಾನೆ ಇದ್ದಾರೆ ನಾವು ಸುಮ್ಮನೆ ಕೂತಿದ್ದೀವಿ ಅಂದರೆ ನಮಗೆ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಮಾತಾಡಿದ್ರೆ ನಮಗೂ ಮಾತು ಬರುತ್ತೆ. ಆದರೆ ಜಗಳ ಆಗಿಬಿಡುತ್ತೆ ಅಂತೇಳಿ. ಆದರೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಲೇಬಾರ್ದು, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ಬೇಕು. ಏನಾದ್ರು ತಪ್ಪಾಗಿದ್ರೆ ಅವ್ರೇನಾದ್ರು ಮಗುಗೆ ಹೊಡೆದ್ಬಿಟ್ರು ಅಥವಾ ಒಂದೇನೋ ಆದಾಗ ನಾವು ಮಾತಾಡೋಕ್ಕೆ ಹೋಗಬೇಕು. ಅಲ್ಲಿ ನೋಡಿದ್ರೆ ಈ ಥರ ಆಗೋಯ್ತು ಕತೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಟೈಮ್ ನೋಡ್ತಾ ಇರ್ಬೋದು 6:45 ಆಗಿದೆ. ಹಾಗೆ ಸಾಂಬಾರೆಲ್ಲ ಮಾಡಾಯಿತು. ಇವಾಗ ಹೂವು ಕಟ್ಟಬೇಕು ನೋಡಿ. ಅಮ್ಮಮ್ಮ ಹೂವುಗಳ ಮೇಲೆ ಪ್ರೀತಿ ಜಾಸ್ತಿ. ನಾನು ಇಲ್ಲ ಅಂದ್ರೂ ಹೂವು ತಂದಿಟ್ಟಿದ್ದಾರೆ. ಇಲ್ಲೊಂದಷ್ಟು ಹೂವು, ಇಲ್ಲೂ ಒಂದಷ್ಟು ಹೂವು, ಒಂದಷ್ಟು ಹೂವನ್ನ ಇವಾಗ ಪೂಜೆ ಮಾಡಿದ್ದೀನಿ, ಅಂದರೆ ಫೋಟೋಗೆಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡಿದ್ದೀನಿ. ಇನ್ನೂ ಒಂದಷ್ಟಿದೆ, ಅದಕ್ಕೆ ನಾಳೆ ಇವಾಗ ಟಿ ವಿ ನೋಡ್ತಾ ಕೂರಬೇಕಾದ್ರೆ ಸೂಜಿ ದಾರದಲ್ಲಿ ಪೋಣಿಸ್ಬಿಟ್ಟು ಬಾಗಿಲಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಅದ್ರ ಜೊತೆಗೆ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಾಯಿತು. ಅಂದರೆ ಪಾತ್ರೆ ಎಲ್ಲ ಏನಿತ್ತು ಅದನ್ನು ಕೂಡ ತೊಳೆದು ಎಲ್ಲ ಮಾಡಿದ್ದೀನಿ. ಇವಾಗ 6:45 ಆಗಿರೋದ್ರಿಂದ ನಾನು ವಾಕ್ ಮಾಡೋಣ ಅಂತ, 2 ದಿನದಿಂದ ವಾಕು ಇಲ್ಲ ಏನಿಲ್ಲ, ಚೆನ್ನಾಗಿ ತಿನ್ನೋದು ಕೂರೋದು ಅಷ್ಟೇ, ಆ ಥರನೇ ಮಾಡ್ತಾಯಿದ್ದೆ. ಸಾಂಬಾರು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಕುದೀತಾ ಇದೆ, ಆಗಿದೆ. ಅಮ್ಮ ಏನು ಹೇಳಿದ್ರು ಅಂದರೆ ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಬೇಡ, ಏಕೆಂದರೆ ಎಳೆ ಕೋಳಿ ಆಗಿರೋದ್ರಿಂದ ಅದು ಮಾಂಸ ಎಲ್ಲ ಬೇರೆ ಆಗಿಬಿಡುತ್ತೆ, ಅಂದರೆ ಮಾಂಸ ಬೇರೆ ಮೂಳೆ ಬೇರೆ ಆಗಿಬಿಡುತ್ತೆ. ಹಾಗೆ ಪಾತ್ರೆಲೇ ಮಾಡು ಅಂತ ಹೇಳಿದ್ರು. ನನ್ನ ಹತ್ರ ದೊಡ್ಡ ಪಾತ್ರೆ ಇಲ್ಲ, ಅದಕ್ಕೆ ಕುಕ್ಕರಲ್ಲೇ ಮಾಡಿಬಿಟ್ಟು ವಿಷಲ್ ಹಾಕ್ಸಿಲ್ಲ ಅಷ್ಟೇ, ಪ್ಲೇಟ್ ಮುಚ್ಚಿಬಿಟ್ಟು ಮಸಾಲೆ ಹಾಕಿ 1-2 ಕುದಿಸಿದ್ದೀನಿ ಅಷ್ಟೇ. ಮೊನ್ನೆ ಬಂದು ಟೇಸ್ಟ್ ಮಾಡಿ ಹಾಗೆ ಪೀಸ್ ಹೇಗಿದೆ ಬೆಂದಿದೆಯೇನೋ ನೋಡಿಬಿಟ್ಟು ಆಮೇಲೆ ಬೇಕಾದರೆ ಬೇಯಿಸ್ಕೋಬೋದು ಅಂತೇಳಿ 1-2-3 ಕುದಿ 5 ನಿಮಿಷ ಅಷ್ಟೆ ಬೇಯಿಸ್ಬಿಟ್ಟು ಆಫ್ ಮಾಡಿದೆ. ಇವಾಗ ಹೋಗೋಣ, ಹಾಗೆ ವಾಕ್ ಮಾಡೋಣ. ಓಕೆ, ನಾನು ನಾಮನ ಹೊರಗಡೆ ಓಡಿಸ್ಬಿಟ್ಟಿದ್ದೀನಿ, ಇಲ್ಲಾಂದರೆ ವೈ ಅಂತಿರ್ತಾಳೆ ಅಂತೇಳಿ. ಹಾಗೆ ಇಯರಿಂಗ್ಸ್ನ ತುಂಬ ಜನ ಹೇಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ತುಂಬ ಜನ ಏನಂತ ಅಂದ್ಕೊಂಡಿದ್ರು ಅಂದರೆ ಗೋಲ್ಡ್ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಲಕ್ಷ್ಮೀ ಇದೆ ಇದು ಬಂದು ಆರ್ಟಿಫಿಷಿಯಲು, ಪ್ರವೀಣನ್ ಫಂಕ್ಷನಲ್ಲಿ ತೊಗೊಂಡಿದ್ದು.
250 ರುಪೀಸ್ ಏನೋ ಕೊಟ್ಟು ಚೆನ್ನಾಗಿದೆ. ಸರ ಮತ್ತು ಓಲೆ ಸೆಟ್ ಬಂದಿತ್ತು. ಸರ ಏನಾಗಿದೆ ಅಂದರೆ ಕಟ್ಟಾಗ್ಬಿಟ್ಟಿದೆ. ನಾನು ಫಂಕ್ಷನ್ಗೆ ಅಂತೇಳಿ ತೊಗೊಳ್ಬೇಕಾದ್ರೆ ಸರ ಕಟ್ಟಾಗ್ಬಿಟ್ಟಿದೆ. ಅದಕ್ಕೆ ಸರ ಇಲ್ಲೇ ಇಟ್ಬಿಟ್ಟು ಬರೀ ಇಯರಿಂಗ್ಸ್ ಅಷ್ಟೇ ತೊಗೊಂಡಿದ್ದೆ. ಸದ್ಯಕ್ಕೆ ಇಯರಿಂಗ್ಸ್ ಹಾಕ್ಕೊಳ್ಳೋಣ, ಚೆನ್ನಾಗಿದೆ ಅಂದ್ಬಿಟ್ಟು ಇಯರಿಂಗ್ಸ್ ಹಾಕ್ಕೊಂಡಿದ್ದೆ. ಅದಕ್ಕೆ ಎಲ್ಲರೂ ಕೇಳ್ತಾಯಿದ್ರು ಚಿನ್ನದ ಎಷ್ಟು ಗ್ರಾಮ್ ಇದೆ. ಇವಾಗೆಲ್ಲ ಆ್ಯಂಟಿಕ್ ಪೀಸ್ಗಳೆಲ್ಲ ಗೋಲ್ಡಲ್ಲಿ ಇದೇ ಥರನೇ ಬರುತ್ತಲ್ವ, ಅದಕ್ಕೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇಲ್ಲ ಚಿನ್ನದಲ್ಲ, ಈ ಥರ ಆರ್ಟಿಫಿಷಿಯಲ್ ಅಂತ ಹೇಳಿದೆ. ಹೌದಾ, ನೋಡೋಕ್ಕೆ ಥರ ಅನ್ಸೋದೇ ಇಲ್ಲ, ಚಿನ್ನದ ಥರನೇ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇವಾಗ ವಾಕ್ ಮಾಡಿ ಬರ್ತೀನಿ. ಹಾಗೆ ನನ್ನ ಗುಮ್ಮಿ ನೋಡಿ ಹೊರ್ಗಡೆ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇವಳ ಅವತಾರಗಳು ಟಿ ವಿ ಸ್ಟ್ಯಾಂಡ್ ಮೇಲೆ. ಗುಮ್ಮ ಯಾಕೆ ಅಲ್ಲಿ ಮಲ್ಕೊಂಡಿದ್ಯಾ? ಇವಾಗ ಇಲ್ಲಿ ಮಲ್ಗೋದಂತೆ. ಮೊನ್ಮಮ್ಮ ಹೇಳ್ತಾಯಿದ್ರು ಇಲ್ಲಿ ಮಲಗಿ ಇಲ್ಲೆಲ್ಲ ಹೋಗಿ, ಮತ್ತು ಈ ಟಿ ವಿ ಸ್ಟ್ಯಾಂಡ್ ಇದೆ ನೋಡಿ ಇದ್ರೊಳಗಡೆ ಹೋಗಿ ಇದೆಲ್ಲ ಬೀಳ್ಸೋದಂತೆ ಇವಳು. ಇತ್ತೀಚೆಗೆ ಈಗ ಹೊಸ ಅವತಾರಗಳನ್ನ ಕಲ್ತ್ಕೊಂಡಿದ್ದಾಳೆ. ಅಲ್ಲೆಲ್ಲ ಬೀಳಿಸಿ ಇದೆಲ್ಲ ಬೀಳಿಸಿ ನೋಡಿ, ಇದೆಲ್ಲ ಬೀಳ್ಸಿದ್ರೆ ನಾನು ಏನು ಮಾಡೋದು? ಈ ದೇವ್ರ ಫೋಟೋ ಇದೆಲ್ಲ ಬೀಳ್ಸಿದ್ರೆ ನಾನು ಏನು ಮಾಡಲಿ? ನೋಡೋದು ನೋಡಿ ಹೇಗೆ ನೋಡ್ತಾಳೆ. ಕೆಳಗಡೆ ಅಷ್ಟು ಜಾಗ ಇದೆ ಮಲ್ಗಕ್ಕೆ, ಇಲ್ಲಿ ಬಂದು ಮಲ್ಗೋದು. ಡ್ರಾಮಾ, ಅಯ್ಯೋ. ಓಕೆ ಫ್ರೆಂಡ್ಸ್, ಹಾಗೆ ನನಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಗೋಮಾ ನಡಿ ಹೊರಗಡೆ ಹೋಗೋಣ. ನಾನು ವಾಕ್ ಮಾಡ್ತೀನಿ, ನೀನು ಹೊರಗಡೆ ಕುತ್ಕೊಂಡು ಮಲ್ಕೊ, ಓಕೆನಾ? ಹಾಂ, ಎತ್ಕೊಂಡು ಹೋಗ್ತೀನಿ. ಡೋರ್ ಲಾಕ್ ಮಾಡಿದ್ದೀನಿ, ಯಾಕೆಂದರೆ ಸೊಳ್ಳೆ ಎಲ್ಲ ಬರುತ್ತೆ ಅಂತೇಳಿ. ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಬಿಡ್ತೀನಿ, ಅಲ್ಲಿ ಇರುತ್ತೆ. ನಾನು ವಾಕ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್.